ಸ್ಟಾರ್ಟ್. ಹರೇ ಶ್ರೀನಿವಾಸ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಇವತ್ತು ಭಾಳ ದಿವಸದ ಮೇಲೆ ಬರ್ಲಿಕ್ಕತ್ತೀನಿ. ಇದೊಂದು ಕೋಟಿ ಬತ್ತಿ ಅಂತ ಮಾಡೀನಿ ನಾನು. ಇವೆಲ್ಲ ಹಿಂಗೆ ಸಣ್ಣಗೆ ಎಳೆ ತೆಗೆದು ಈ ರೀತಿ ಎಳೆ ತೆಗಿಬೇಕು ನೋಡ್ರಿ. ಸಣ್ಣ ಹತ್ತಿ ಕಳ್ಕೊಂಡು ಎಳೆ ತೆಗೆದು ಹಿಂಗೆ ಎಳೆ ತೆಗೆದು ಒಂದು ಲಡಿ ಒಳಗೆ ಅವು 250 ಆಗ್ತಾವೆ. 216 ಆಗ್ತಾವೆ. 50 ಅಲ್ಲ 16 ಆಗ್ತಾವೆ. 216 ಒಂದು ಲಡಿ ಆಗ್ತದೆ. ಇದು ಇವು ಲಡಿನ ನಡುವೆ ಒಂದು ಹಿಂಗೆ ಮಾಡ್ಬೇಕು. ಇದಕ್ಕೆ ಒಂದು ಬತ್ತಿ ಹಚ್ಚಲಿಕ್ಕೆ ಇದಿಷ್ಟು ಮಾಡಿ ಹಿಂಗೆ ಬತ್ತಿ ಹಚ್ಚಬೇಕಿದು. ಇದು ಮಾಡಿ ಇದ್ರ ಸುತ್ತ ಹಿಂಗೆ ಸುತ್ತಕೋತ ಹೋಗ್ಬೇಕು. ಮೊದಲು 3 ಇಡಬೇಕು. 25 ಲಡಿ ಆಗ್ಬೇಕು ಇವು 3ಕ್ಕೆ ಒಂದು ಏನರ ಹಿಂಗೆ ಸುತ್ತಬೇಕು. ಇದನ್ನು ಸುತ್ತಿ ಅಲ್ಲಿಂದ 5 3, 5, 8 ಅದು. ಆಮೇಲೆ 7 7 9 ಈ ರೀತಿ ಬತ್ತಿ ಆಗ್ತಾಯಿದೆ. ಇದಕ್ಕೆ ಇವು ಎಳೆ ಮಾಡಿ ತಕ್ಕೊಂಡು ಸುತ್ತಬೇಕು ಹಿಂಗೆ. ಈ ರೀತಿ ಹಿಂಗೆ ಕೂಡಿಸ್ಬೇಕು. ಇದನ್ನು ಒಂದೇ ಅಳತೆ ಆದು ಅಂದರೆ ಒಂಚೂರು ಅಳತೆ ಹೆಚ್ಚು ಕಡಿಮೆ ಆತಂದ್ರೆ ಬತ್ತಿ ಹೆಚ್ಚು ಕಡಿಮೆ ಆಗ್ತದೆ. ಅಳತೆ ಕರೆಕ್ಟ್ ಆತಂದ್ರೆ ಬತ್ತಿಗೆ ಏನೇನು ತ್ರಾಸ ಆಗಂಗಿಲ್ಲ. ಒಂದೇ ಕರೆಕ್ಟ್ ಚಂದ ಕಮಲದ ಬತ್ತಿಗತೆ ಚಂದ ಕೂಡ್ತದೆ. ನಿಮ್ಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಸುತ್ತಬೇಕಾಗಿತ್ತು ಅಂದರೆ ಮತ್ತೊಂದು ಸುತ್ತಬೇಕಷ್ಟೇ. ನಾನು ಈ ಸಲ ಅಧಿಕ ಮಾಸನಾಗ ಇಷ್ಟು ಎಳೆ ತೆಗೆದಾತು, ಹಾಕೋದಾಗಲಿಲ್ಲ ಲಗುನಿ. ಎಳೆ ತೆಗೆದು ಈಗ ಆಗ್ಯದ. ಅದಕ್ಕೆ ಸುತ್ತಿ ನಾಳೆ ಸಂಜೆ ತನಕ ಹಚ್ಚಿಬಿಡ್ತೀನಿ. ಇವತ್ತು ದ್ವಾದಶಿ ಅದ. ಸಂಜೆ ಮುಂದೆ ಹಚ್ಚದ್ರಾತು. 1 ಕಿಲೋ ತುಪ್ಪ ಹಿಡಿತದೆ. ಅರ್ಧ ಕಿಲೋ ಮೇಲೆ ತುಪ್ಪ ಹಿಡಿತದೆ ನೋಡ್ರಿ. ಇದಕ್ಕೆ ಇಷ್ಟು ಮಾಡಿ ಹಚ್ಚಿ ದೇವ್ರ ಮುಂದೆ ಮಂಗಳಾರತಿ ಮಾಡಿಸಿ ಆಮೇಲೆ ಹಚ್ಚಿಬಿಡ್ಬೇಕು. ಇದ್ರ ಜೋಡಿ 2 ಕುಸುರು ಬತ್ತಿ ಇಡ್ಬೇಕು. ಹಿಂಗೆ 51 ಎಳೆವು ಹಿಂಗೆ ಕುಸುರು ಬತ್ತಿ ಇಟ್ಟು ದೇವ್ರಿಗೆ ಮಂಗಳಾರತಿ ಮಾಡಿ ದೇವ್ರ ಮುಂದೆ ಮಂಗಳಾರತಿ ಮಾಡ್ಕೊಂಡು ಹೊರಗೆ ಒಯ್ದು ಮಾಳಿಗೆ ಮೇಲೆ ಅಥವಾ ಇದ್ರಾಗ ಹಿಂಗೆ ಹಚ್ಬೇಕು. ಇದನ್ನು ಬೈದ ಜಾಗ ಇದ್ದಲ್ಲೇ ಚಲೋ 1 ತಾಸು ಉರಿತದೆ. ಇದು ಇಷ್ಟು ಬತ್ತಿ ಆತಂದ್ರೆ ಇದು ಉರಿತಂದ್ರೆ 1 ಕೋಟಿ ಬತ್ತಿ ಲೆಕ್ಕದ ನೋಡ್ರಿ. ಇದು ಕೋಟಿ ಬತ್ತಿ ಹಚ್ಚೋದಷ್ಟು ಪುಣ್ಯ ಇದ್ರು. ನಿಮಗೀಗ ತೋರ್ಸೀನಿ. ನನಗೂ ಆಗಲಿಲ್ಲ ಮೊದಲು. ಈಗ ತೋರ್ಸೀನಿ. ನಾಳೆ ಚಾತುರ್ಮಾಸನಾಗ ನೀವು ಹಚ್ಬೋದು. ವೈಕುಂಠ ಚತುರ್ದಶಿ ಅದು ಮಾಡ್ಕೊಂಡು ಹತ್ಲಿಕ್ಕೆ ಬರ್ತದೆ ನೋಡ್ರಿ. ನೀವು ಅವು ಮಾಡ್ಬೋದು. ವೈಕುಂಠ ಚತುರ್ದಶಿ ಹಚ್ಚಿದ್ರು ಚಲೋನೇ. ಇದು ಒಂದು ತಟ್ಟೆ ಒಳಗೆ ಇಟ್ಟು ಹಚ್ಚಿ ದೇವ್ರ ಮುಂದೆ ಮಂಗಳಾರತಿ ಮಾಡಿ ಹಚ್ಚಿರಿ ಇದನ್ನ. ಮತ್ತು ಏನಾರ ಇದ್ರದ್ದು ಬೇಕಾದರೂ ನನ್ನ ನಂಬರದ ಲಿಂಕ್ ಅದ ಕೇಳಿರಿ, ಹೇಳ್ತೀನಂತೆ.
ಹರೇ ಶ್ರೀನಿವಾಸ.